ಬೆಂಗಳೂರು ವಾಹನ ಸವಾರರೇ ನಾಳೆ ಎಚ್ಚರ. ಮೆಜೆಸ್ಟಿಕ್ ಫ್ರೀಡಂ ಪಾರ್ಕ್ ಸುತ್ತ ಟ್ರಾಫಿಕ್ ಆಗುವಂತದ್ದು ಗ್ಯಾರಂಟಿ. ನಾಳೆ ನೀಟ್ ಅಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಬೆಂಗಳೂರಿನ ಸೆಂಟ್ರಲ್ ಆಗಿರುವಂತಹ ಭಾಗದಲ್ಲಿ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗುವಂತದ್ದು ಗ್ಯಾರಂಟಿ. ಬೆಂಗಳೂರು ವಾಹನ ಸವಾರರೇ ನಾಳೆ ಎಚ್ಚರ. ಮೆಜೆಸ್ಟಿಕ್ ಫ್ರೀಡಂ ಪಾರ್ಕ್ ಸುತ್ತ ಟ್ರಾಫಿಕ್ ಜಾಮ್ ಗ್ಯಾರಂಟಿ. ನಾಳೆ ನೀಟ್ ಅಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಸಿಎಂ ಡಿಸಿಎಂ ಸೇರಿದಂತೆ ಸಚಿವರೆಲ್ಲರೂ ಕೂಡ ನಾಳೆ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಫ್ರೀಡಂ ಪಾರ್ಕ್ ಸುತ್ತ ರಸ್ತೆ ಮಾರ್ಗಗಳ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ಬೆಳಿಗ್ಗೆ 7:30ರಿಂದಲೇ ಫ್ರೀಡಂ ಪಾರ್ಕ್ ಸುತ್ತ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ. ಸಂಜೆ 4 ಗಂಟೆವರೆಗೂ ಕೂಡ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೆಲಸಕ್ಕೆ ಹೋಗೋರು ನಾಳೆ ಮೊದಲೇ ಪ್ಲಾನ್ ಮಾಡಿಕೊಂಡು ರೂಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಚೇಂಜ್ ಮಾಡ್ಕೋಬಿಡಿ. ಯಾಕೆ ಅಂತ ಅಂದ್ರೆ ಆಫೀಸ್ಗೆ ಎಂದಿನಂತೆ ಹೋಗುವಂತಹ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ರೆ ನೀವು ಆಫೀಸ್ ಟೈಮ್ಗೆ ಕರೆಕ್ಟ್ ಆಗಿ ನಿಮ್ಮ ಕೆಲಸದ ಸಮಯಕ್ಕೆ ನಿಗದಿತ ಸಮಯಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಮೆಜೆಸ್ಟಿಕ್ ಮತ್ತೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಬೆಂಗಳೂರಿನ ಸಿಟಿ ಸೆಂಟ್ರಲ್ ಇದು. ಸಾಮಾನ್ಯವಾಗಿ ಬೆಂಗಳೂರಿನ ಎಲ್ಲ ಬೇರೆ ಬೇರೆ ಸ್ಥಳಗಳಿಗಿಂತ ಇಲ್ಲಿ ಟ್ರಾಫಿಕ್ ದಿನನಿತ್ಯ ಹೆಚ್ಚಾಗೇ ಇರುತ್ತೆ. ಈಗ ಪ್ರತಿಭಟನೆ ನಡೀತಾ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲಾ ಸಚಿವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಬೃಹತ್ ಪ್ರತಿಭಟನೆ ಏರ್ಪಾಡು ಮಾಡಿರೋದ್ರಿಂದ ಸಾಕಷ್ಟು ವೆಹಿಕಲ್ಸ್ಗಳಿರುತ್ತೆ, ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಹೀಗಾಗಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ನಾಳೆ ಪರದಾಡ್ತಾ ಯಾರಿಗೋ ಶಾಪ ಹಾಕೋದ್ರ ಬದಲು ಈಗ್ಲಿಂದನೇ ಬೇರೆ ಮಾರ್ಗಗಳನ್ನ ಹುಡುಕೊಂಡು ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಒಳ್ಳೇದು. ಮೆಜೆಸ್ಟಿಕ್ ಫ್ರೀಡಂ ಪಾರ್ಕ್ ಸುತ್ತ ಟ್ರಾಫಿಕ್ ಉಂಟಾಗುವಂಥದ್ದು ಗ್ಯಾರಂಟಿ. ನಾಳೆ ನೀಟ್ ಅಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲಾ ಸಚಿವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಯುವ ಕಾಂಗ್ರೆಸ್ ಘಟಕದಿಂದ ಆಯೋಜನೆ ಮಾಡಿರುವಂತಹ ಪ್ರತಿಭಟನೆ ಇದು. ಹೀಗಾಗಿ ಯುವ ಕಾಂಗ್ರೆಸ್ನ ಸದಸ್ಯರಿರ್ತಾರೆ, ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಬೆಳಿಗ್ಗೆ 7:30ರಿಂದಲೇ ಶುರುವಾಗುತ್ತೆ. 7:30ರಿಂದಲೇ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಸಂಚಾರವನ್ನ ಬಂದ್ ಮಾಡಿರ್ತಾರೆ. ಸಂಜೆ 4 ಗಂಟೆವರೆಗೂ ಕೂಡ ಮೆಜೆಸ್ಟಿಕ್ ಮತ್ತೆ ಈ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ, ಅದೇ ಜನದಟ್ಟಣೆ ಇರುತ್ತೆ. ಮತ್ತೆ ಟ್ರಾಫಿಕ್ ಏನ್ ಸಂಚಾರ ಬದಲು ಮಾಡಿದ್ದಾರೆ ಅದನ್ನ ಕ್ಲಿಯರ್ ಮಾಡಿರಲ್ಲ ಅನ್ಸುತ್ತೆ. ಹಾಗಾಗಿ ಸಂಜೆ 4ರವರೆಗೂ ಕೂಡ ಮಾರ್ಗ ಬದಲಾವಣೆ ಮಾಡ್ತಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ನಾಳೆ ನಡೆಸ್ತಾ ಇರುವಂತಹ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೇಗೆಲ್ಲ ತಯಾರಿ ನಡೀತಾ ಇದೆ? ಚೈತ್ರ, ಕೇಂದ್ರ ಸರ್ಕಾರದಿಂದ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನಿಂದ ನಾಳೆ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಗಿಯಾಗಿರಲಿದ್ದಾರೆ. ಈ ಒಂದು ಬೃಹತ್ ವೇದಿಕೆಯನ್ನು ಈಗಾಗಲೇ ಸಜ್ಜು ಮಾಡಿಕೊಂಡಿದ್ದಾರೆ. ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ವೇದಿಕೆ ಆಗಿರ್ಬೋದು, ಮತ್ತು ಬರುವಂಥವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸುವಂಥವರಿಗೆ ಆಸನದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇದರಲ್ಲಿ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನ್ ಆಗಿರ್ಬೋದು, ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿರ್ತಾರೆ. ಯಾಕಂದರೆ ಅಂದರೆ ಯೂತ್ ಕಾಂಗ್ರೆಸ್ನಿಂದ ಎಸ್ಪೆಷಲಿ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಯುವಕರು ಪರೀಕ್ಷೆಯನ್ನು ಬರೆದಿದ್ರು, ಅವರ ಒಂದು ಬದುಕು ಬೀದಿಗೆ ಬೀಳುವಂಥ ಹಂತದಲ್ಲಿದೆ. ಈಗಾಗಲೇ ಸಾಕಷ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಬಾರ್ದಿತ್ತು. ರದ್ದು ಮಾಡಿದ ಮೇಲೂ ಕೂಡ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು, ಪ್ರಧಾನಿ ಮೋದಿಯವರು ಮಾತಾಡಬೇಕಿತ್ತು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಇರುವಂತಹ ಒಂದಷ್ಟು ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಕೆಲವೊಂದು ಮಾರ್ಗ ಬದಲಾವಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನಾಳೆ ಬೆಳಗ್ಗೆ 7:30ರಿಂದ 4 ಗಂಟೆವರೆಗೂ ಕೂಡ, ಸಂಜೆ 4 ಗಂಟೆವರೆಗೂ ಕೂಡ ಮಾರ್ಗ ಬದಲಾವಣೆ ಇರುತ್ತೆ. KG ರಸ್ತೆ ಮೂಲಕ ಮೈಸೂರು ಬ್ಯಾಂಕ್ ವೃತ್ತದಿಂದ ಬಲತಿರು ಪಡೆದುಕೊಂಡು ಫ್ರೀಡಂ ಪಾರ್ಕ್ ಕಡೆ ಬರುವಂಥ ವಾಹನಗಳು ಪ್ಯಾಲೇಸ್ ಕ್ರಾಸ್ ರಸ್ತೆಯ ಮೂಲಕ
ಮಹಾರಾಣಿ ಅಂಡರ್ಪಾಸ್ನಿಂದ ಬಳಸಬೇಕಾಗುತ್ತೆ, ಆ ಮೂಲಕ ಹೋಗಬೇಕಾಗುತ್ತೆ. ಇನ್ನು ಫ್ರೀಡಮ್ ಪಾರ್ಕ್ ಜಂಕ್ಷನ್ನಿಂದ ಕನಕದಾಸ ವೃತ್ತದ ಕಡೆಗೆ ಹೋಗುವಂಥ ವಾಹನಗಳು ಮತ್ತು ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದಿರುತ್ತೆ 4 ಗಂಟೆವರೆಗೂ, ಸಂಜೆ 4 ಗಂಟೆವರೆಗೂ ಕೂಡ. ಇನ್ನು ಫ್ರೀಡಮ್ ಪಾರ್ಕ್ ಈ ಫ್ಲೈಓವರ್ ಏನಿದೆ ರಸ್ತೆಯಲ್ಲಿ ರೈಲ್ವೆ ನಿಲ್ದಾಣದಿಂದ ಭಾಗವಹಿಸೋರು ಏನಿರ್ತಾರೆ ಅವ್ರಿಗೆ ಮಾತ್ರ ಈ ಕಡೆ ಕಾಲ್ನಡಿಗೆಯಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ, ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಕ್ಕೂ ಕೂಡ ಇರುತ್ತೆ. ಅಂದರೆ ಕೋಡೆ ಜಂಕ್ಷನ್ ಕಡೆಯಿಂದ KR ಸರ್ಕಲ್ ಕಡೆ ಹೋಗುವಂಥ ವಾಹನ ಸವಾರರು ಅಲ್ಲಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಹಳೆ JDS ರಸ್ತೆಯನ್ನು ಬಳಸಿ ಆ ಕಡೆಯಿಂದ ಹೋಗಬೇಕಾಗುತ್ತೆ. ಸುಬ್ಬಣ್ಣ ಜಂಕ್ಷನ್ ಮೂಲಕ MTR ಜಂಕ್ಷನ್ ಕಡೆ ಬರುವಂತಹ ಒಂದು ವಾಹನಗಳೇನಿದ್ದಾವೆ ಅವೆಲ್ಲವೂ ಕೂಡ ಒನ್ ವೇನಲ್ಲಿ ಸಂಚಾರ ಮಾಡಬೇಕಾಗುತ್ತೆ. ತಾತ್ಕಾಲಿಕವಾಗಿ ಆ ಒಂದು 2 ವೇ ಏನಿತ್ತು ಅದನ್ನು 1 ವೇ ಆಗಿ ಮಾರ್ಪಾಡು ಮಾಡಲಾಗಿದೆ. ಸದ್ಯಕ್ಕೆ ನಾಳೆ ಬೆಳಿಗ್ಗೆ 7:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಮ್ ಪಾರ್ಕ್ನ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಇರುತ್ತೆ ಮತ್ತು ಒಂದಷ್ಟು ಮಾರ್ಗ ಬದಲಾವಣೆಗಳಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡೋದು ಉತ್ತಮ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ. ಯೂತ್ ಕಾಂಗ್ರೆಸ್ನ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಕೇಂದ್ರ ನಾಯಕರು ಕೂಡ, ಕಾಂಗ್ರೆಸ್ನ ಕೇಂದ್ರ ನಾಯಕರು ಮತ್ತು CM ಮತ್ತು DCM ಇರಲಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.